ಹಾಯ್ ಆಲ್, ಇವತ್ತು ನೈಟ್ ಚಿಕನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ. ಹೇಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ತರಿಸಿದ್ದೆ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಆಮೇಲೆ ನಾನು ಕಡಾಯಿಗೆ ಆಯಿಲ್ನ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ ಮುಂಚೆ. ಅದಾದ ನಂತರ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಅದನ್ನು ಬಾಡಿದಾದ ನಂತರ ಇದಕ್ಕೆ ನಾನು ಚಿಕನ್ ಪೀಸಸ್ನ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ಚಿಕನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಅದು ಬೇಯಿಸಿದಾದ ನಂತರ ಇರುತ್ತಲ್ಲ, ನಾವೇನು ಮಸಾಲೆನ ರುಬ್ಬಿ ಹಾಕ್ತಾ ಇಲ್ಲ. ತುಂಬ ಈಸಿಯಾಗಿ ಆಗುತ್ತೆ ಮನೆಯಲ್ಲಿರೋವಂಥ ಪದಾರ್ಥದಿಂದ. ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪೌಡ್ರು ಮತ್ತು ಬ್ಲ್ಯಾಕ್ ಪೆಪ್ಪರು, ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಹೇಳಿದ್ದೀನಲ್ವ, ಸಾರಿ ಮರ್ತುಬಿಟ್ಟೆ. ಇದನ್ನೆಲ್ಲನೂ ಹಾಕಿ ಚಿಕನ್ನ ಹುರಿದಾದ್ಮೇಲೆ ಸ್ವಲ್ಪ ಮೇಲಿಂದ ಟೊಮೊಟೊನ ಹಾಕ್ಬಿಟ್ಟು ಒಂದು 5 ನಿಮಿಷ ಕುಕ್ ಆದಮೇಲೆ ಇದಕ್ಕೆ ನಾವು ಫ್ರೆಶ್ ಕ್ರೀಮ್ ಇದ್ದರೆ ಅಥವಾ ಇಲ್ಲ ಅಂದರೆ ಮೊಸರು ಇರುತ್ತಲ್ವ, ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಬೋದು. ಇಲ್ಲ ಒಂದೇ ಇದ್ದರೆ ಯಾವುದಾದ್ರೂ ಹಾಕ್ಬೋದು. ಹಾಕಿಬಿಟ್ಟು ಚೆನ್ನಾಗಿ ಒಂದು 15-20 ನಿಮಿಷ ಕುಕ್ ಮಾಡಿದರೆ ಲಿಡ್ನ ಕ್ಲೋಸ್ ಮಾಡಿ ನಮ್ಮ ಟೇಸ್ಟಿಯಾದ ಚಿಕನ್ ರೆಡಿ ಆಗಿಬಿಡುತ್ತೆ. ಕರಿ ತುಂಬ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಇದಕ್ಕೇನು ಮಸಾಲೆ ರುಬ್ಬೋ ಅವಶ್ಯಕತೆಯೂ ಇಲ್ಲ. ಮನೆಯಲ್ಲಿ ಏನಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದೇ ರೀತಿ ಈಸಿ ರೆಸಿಪೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ಕೂಡ ತಿಳಿಸಿ.